ಹಲೋ. ಶಿಲ್ಪಾ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಫ್ರಮ್ ದಿ ಡಿಪಾರ್ಟ್ಮೆಂಟ್ ಸೈಡ್ ಗವರ್ಮೆಂಟ್ ಇಂದ ನಮಗೇನು ಸಹಕಾರ ಬೇಕು ಅದನ್ನು ಮಾಡ್ತೀವಿ. ಸರ್ಕಾರ, ಮುಖ್ಯಮಂತ್ರಿಗಳು, ನಾನು ಇಬ್ಬರು ಸೇರಿ ಮಾಡಿಕೊಡ್ತೀನಿ. ನಾಲ್ಕು ವರ್ಷದ ಪುಟ್ಟ ಬಾಲಕಿ ಕೈಯಲ್ಲಿ ಐಸ್ ಕ್ರೀಮ್ ಹಿಡಿದು ಮುಖ ತುಂಬ ನಗುವಿನೊಂದಿಗೆ ಮನೆಗೆ ಓಡೋಡಿ ಬರ್ತಾ ಇದ್ಲು. ಆದರೆ ಆ ಕ್ಷಣದಲ್ಲೇ ಬಂದ ಒಂದು ಲಾರಿ ಆಕೆಯ ಬಾಳಿನ ಬೆಳಕನ್ನೇ ನಂದಿಸಿ ಬಿಡುವಂತೆ ಡಿಕ್ಕಿ ಹೊಡೆಯಿತು. ಆ ಭೀಕರ ಅಪಘಾತದಲ್ಲಿ ಆಕೆ ತನ್ನ ಎಡಗಾಲನ್ನೇ ಕಳೆದುಕೊಂಡ್ಳು. ಸಾಮಾನ್ಯವಾಗಿ ಇಂಥ ಘಟನೆ ನಡೆದಾಗ ಯಾರೇ ಆದರೂ ತಮ್ಮ ಅದೃಷ್ಟವನ್ನ ಶಪಿಸುತ್ತಾ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಬದುಕನ್ನ ಕಳೆದುಬಿಡ್ತಾ ಇದ್ರು. ಆದರೆ ಈಕೆ ಹಾಗೆ ಮಾಡಲಿಲ್ಲ. ತನಗೆದುರಾದ ಕತ್ತಲನ್ನೇ ತನ್ನ ಪ್ರತಿಭೆಯ ಬೆಳಕಾಗಿ ಬದಲಾಯಿಸಿದ್ಳು. ಅವರೇ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಕಂಚುಗಾರಕೊಪ್ಪಲು ಗ್ರಾಮದ ರೈತ ಶೈಲಾ ಹಾಗೂ ಗೃಹಿಣಿ ಶಾಂತ ದಂಪತಿಯ ಪುತ್ರಿ 36 ವರ್ಷದ ಕೆಎಸ್ ಶಿಲ್ಪಾ. ಬಡತನ ಹಾಗೂ ಗ್ರಾಮೀಣ ವಾತಾವರಣದಲ್ಲೇ ಬೆಳೆದ ಶಿಲ್ಪ ಕಷ್ಟಪಟ್ಟು ಓದಿ MA BEd ಮುಗಿಸಿ ಮೈಸೂರಿನಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಆದರೆ ವಿಧಿ ಆಕೆಗೆ ಬೇರೆಯದೇ ಆದ ದೊಡ್ಡ ಹಾದಿಯನ್ನ ಕಾಯ್ದಿರಿಸಿತ್ತು. ಪ್ರತಿದಿನ ಬಸ್ನಲ್ಲಿ ಪ್ರಯಾಣಿಸುವಾಗ ಸಿಕ್ಕ ಗೆಳತಿ ಗೀತಾ ನೀಡಿದ ಒಂದು ಸಣ್ಣ ಸಲಹೆ ಶಿಲ್ಪಾ ಅವರ ಬದುಕನ್ನೇ ಬದಲಾಯಿಸಿತು. 29ನೇ ವಯಸ್ಸಿಗೆ ಪ್ಯಾರಾ ಕ್ರೀಡೆಗೆ ಕಾಲಿಟ್ಟ ಶಿಲ್ಪಾ ಮೊದಲು ಸಿಟ್ಟಿಂಗ್ ವಾಲಿಬಾಲ್ನಲ್ಲಿ ಕರ್ನಾಟಕ ತಂಡವನ್ನ 4 ಬಾರಿ ಮುನ್ನಡೆಸಿದ್ರು. ನಂತರ ಕೋಚ್ ರಾಘವೇಂದ್ರ ಅವರ ಪ್ರೋತ್ಸಾಹದಿಂದ 2023ರಲ್ಲಿ ಶಾರ್ಟ್ ಪುಟ್ ಹಾಗೂ ಡಿಸ್ಕಸ್ ಎಸೆತದತ್ತ ಮುಖ ಮಾಡಿದ್ರು. ಬೆಂಗಳೂರಿನ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಕೋಚ್ ಇಶಾನ್ ಹಾಗೂ ಸತ್ಯನಾರಾಯಣ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ ಶಿಲ್ಪಾ ಥೈಲ್ಯಾಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಬೆಳ್ಳಿ ಮತ್ತು ಕಂಚು ಪದಕವನ್ನ ಗಳಿಸಿದ್ರು. 2024ರ ರಾಷ್ಟ್ರೀಯ ಚಾಂಪಿಯನ್ಶಿಪ್, 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಫ್ರಿಕ್ಸ್ ಶಾರ್ಟ್ ಪುಟ್ನಲ್ಲಿ ಚಿನ್ನದ ಪದಕ, ಖೇಲೋ ಇಂಡಿಯಾದಲ್ಲಿ ಬಂಗಾರ, ಹೀಗೆ ಗೆಲುವಿನ ಸರಮಾಲೆಯನ್ನೇ ತೊಟ್ಟರು. ಈ ಸಾಧನೆಗಾಗಿ ಅವರು ತಮ್ಮ ಶಿಕ್ಷಕಿ ಉದ್ಯೋಗಕ್ಕೂ ರಾಜೀನಾಮೆ ನೀಡಿ ಪೂರ್ಣ ಪ್ರಮಾಣದ ಕ್ರೀಡಾಪಟುವಾದರು. ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಅವರ ಹಾದಿ ಸುಲಭವಾಗಿರಲಿಲ್ಲ. ಯಾವುದೇ ಕಾರ್ಪೊರೇಟ್ ಪ್ರಾಯೋಜಕತ್ವ ಇಲ್ಲದೆ ಅತ್ಯಾಧುನಿಕ ಕೃತಕ ಕಾಲಿನ ಬದಲಿಗೆ ಕೇವಲ ಸಾಮಾನ್ಯ ಜೈಪುರ್ ಫುಟ್ ಧರಿಸಿಯೇ ಅವರು ತರಬೇತಿ ಪಡೆಯುತ್ತಿದ್ದಾರೆ. ಸಾಲದಕ್ಕೆ ಆರ್ಥಿಕ ಸಂಕಷ್ಟಗಳ ಬೆಟ್ಟವೇ ಮುಂದಿದೆ. ಆದರೆ ಕಷ್ಟಗಳಿಗೆ ಬಗ್ಗದ ಈ ಶಕ್ತಿ ಸಾಮರ್ಥ್ಯದ ಕಥೆ ಈಗ ಮತ್ತೊಂದು ಹೊಸ ಎತ್ತರಕ್ಕೆ ಏರಿದೆ. ಗ್ಲಾಸ್ಗೋದಲ್ಲಿ ನಡೆಯಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಭಾರತ ತಂಡವನ್ನು ಪ್ರತಿನಿಧಿಸೋದಕ್ಕೆ ಶಿಲ್ಪಾ ಆಯ್ಕೆಯಾಗಿದ್ದಾರೆ. ಇಡೀ ಕರ್ನಾಟಕದಿಂದ ಅಥ್ಲೆಟಿಕ್ಸ್ ವಿಭಾಗಕ್ಕೆ ಆಯ್ಕೆಯಾದ ಏಕೈಕ ಕ್ರೀಡಾಪಟು ಇವರಾಗಿದ್ದಾರೆ. ತನ್ನ ತಂದೆ ತಾಯಿ ನನ್ನನ್ನ ಎಂದಿಗೂ ಕೀಳಾಗಿ ನೋಡಲಿಲ್ಲ, ನನ್ನ ಶಕ್ತಿಯಾಗಿ ನಿಂತರು. ಕಾಮನ್ವೆಲ್ತ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಗೆಲ್ಲೋದೆ ನನ್ನ ಏಕೈಕ ಗುರಿ ಅಂತ ಶಿಲ್ಪಾ ಹೆಮ್ಮೆಯಿಂದ ಹೇಳ್ತಾರೆ. ಒಂದು ಅಪಘಾತ ಕಾಲನ್ನ ಕಸಿದುಕೊಳ್ಳಬಹುದು, ಆದರೆ ಗೆಲ್ಲುವ ಛಲವನ್ನಲ್ಲ ಅನ್ನೋದಕ್ಕೆ ಶಿಲ್ಪಾ ಅವರ ಈ ಸಾಧನೆಯೇ ಸಾಕ್ಷಿ. ವಿಧಿಯನ್ನೇ ಸೋಲಿಸಿ ದೇಶದ ಧ್ವಜವನ್ನ ಎತ್ತಿ ಹಿಡಿಯೋದಕ್ಕೆ ಹೊರಟಿರುವ ಈ ಸಾಹಸಿ ಹೆಣ್ಣು ಮಗಳಿಗೆ ನಾವೆಲ್ಲರೂ ಶುಭ ಹಾರೈಸೋಣ. ಆಲ್ ದಿ ಬೆಸ್ಟ್ ಶಿಲ್ಪಾ. ಹಲೋ. ಶಿಲ್ಪಾ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಫ್ರಮ್ ದಿ ಡಿಪಾರ್ಟ್ಮೆಂಟ್ ಸೈಡ್ ಗವರ್ಮೆಂಟ್ ಇಂದ ನಮಗೇನು ಸಹಕಾರ ಬೇಕು ಅದನ್ನು ಮಾಡ್ತೀವಿ. ಸರ್ಕಾರ, ಮುಖ್ಯಮಂತ್ರಿಗಳು, ನಾನು ಇಬ್ಬರು ಸೇರಿ ಮಾಡಿಕೊಡ್ತೀನಿ.